ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ನೋಡಿ ಇದೇನಿದು ಕ್ಯಾಪ್ಟಸ್ ಗಿಡ ತೋರಿಸ್ತಾ ಇದ್ದೀನಿ, ಇಲ್ಲ ಬ್ರಹ್ಮಕಮಲ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ. ಏನಿಲ್ಲ, ಇದು ಡ್ರ್ಯಾಗನ್ ಫ್ರೂಟ್. ಎಲ್ಲರೂ ಇಷ್ಟಪಡುವಂತಹ ಹಣ್ಣು ಇದು. ನೋಡಿ ಈಗಷ್ಟೇ ಮಗ್ಗಾಗಿದೆ. ಇದರದ್ದು ಕೆಲವೊಂದು ಮಾಹಿತಿ ಕೊಡೋಣ. ಯಾರೆಲ್ಲ ಸುಲಭ ರೀತಿಯಲ್ಲಿ ಬೆಳೆಸಬಹುದು, ಇದೇನು ತುಂಬ ಕಷ್ಟ ಅನಿಸಲ್ಲ ಸ್ನೇಹಿತರೆ. ತುಂಬ ಸುಲಭವಾಗಿ ಇದು ಹೆಚ್ಚು ಏನು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು ಅನ್ನೋ ಹಾಗೇನಿಲ್ಲ. ಒಂದು ತುಂಡನ್ನು ತೊಗೊಂಡು ನಾವು ಹಾಕಿ ಬಿಟ್ಟುಬಿಟ್ರೆ, ಮರೆತು ಬಿಟ್ವಿ ಅಂದ್ಕೊಂಬಿಡಿ, ಹಾಗೆ ಬಿಟ್ಬಿಡಿ, ಅದು ಪಾಡಿಗೆ ಅದು ಬೆಳೆದು ಕಾಯಿ ಕೊಡುತ್ತೆ. ಇವಾಗ ಎಷ್ಟು ದುಬಾರಿಯಾಗಿದೆ ಈ ಹಣ್ಣು. ಡ್ರ್ಯಾಗನ್ ಫ್ರೂಟ್ ಅಂದ್ರೇ ತುಂಬ ಬೆಲೆ ಉಳ್ಳ ಹಣ್ಣಾಗ್ಬಿಟ್ಟಿದೆ. ಅದನ್ನು ನಾವು ಮನೆಯಲ್ಲೇ ಒಂದು ಬದಿಲಿ ಇಟ್ಟು ಬೆಳೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಗೊಬ್ಬರನೂ ಬೇಡ, ನೀರು ಬೇಡ ಸ್ನೇಹಿತರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು. ನೋಡಿ, ಇದು ಬ್ರಹ್ಮಕಮಲ ಥರನೇ, ಆದರೆ ಸುವಾಸನೆ ಇರೋಲ್ಲ. ಈ ಮೊಗ್ಗು ಹರಡಿದಾಗ ಸೇಮ್ ಅದೇ ರೀತಿಯೇ ಹರಡುತ್ತೆ ಸ್ನೇಹಿತರೆ, ಬೇರೆ ಎಂಥದ್ದು ಇಲ್ಲ. ಎಷ್ಟೋ ಜನ ಇಲ್ಲ ಅದೇ ಅನ್ನೋ ಮಟ್ಟಕ್ಕೆ ಹೇಳಿದ್ದಾರೆ. ಆದರೆ ಇದು ಡ್ರ್ಯಾಗನ್ ಫ್ರೂಟು ಸ್ನೇಹಿತರೆ. ಅದಕ್ಕೆ ಇದ್ರದ್ದು ಕೆಲವೊಂದು ಮಾಹಿತಿ. ಇದು ಕೆಲವ್ರು ಹೇಳಿದ್ರು, ಅಯ್ಯೋ ಇದು ತುಂಬ ಬೆಳ್ಕೊಂಡೋಗುತ್ತೆ, ಕಾಯಿ ಆಗಲ್ಲ ಏನು ಅಂತ ಹೇಳಿದ್ರು. ನನಗೂ ಮೊದಲು ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಆನ್ಲೈನಲ್ಲಿ ತರಿಸ್ದೆ, ಹಾಕಿದೆ, ಬರಲೇ ಇಲ್ಲ. ಆಮೇಲೆ ನಮ್ಮ ಮನೆಗೆ ಒಬ್ಬರು ಬಂದಿದ್ದರು, ಅವ್ರು ಹೇಳಿದ್ರು ಹಾಗಲ್ಲ, ಇದನ್ನು ಹೀಗೆ ಮಾಡಿ ಅಂತ. ಆ ರೀತಿಯೇ ನಾನು ಮಾಡಿದೆ. ಇವಾಗ ನೋಡಿ ಹೂ ಆಗಿ ಕಾಯಿ ಆಗ್ತಾ ಇದೆ. ಅದನ್ನು ಖುಷಿನ ಹಾಗೆ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಣ ಅಂತ. ಮತ್ತು ಇದಕ್ಕೆ ಯಾಕೆ ಹೆಚ್ಚು ನೀರು ಬೇಡ ಅಂದರೆ, ಈ ಕಡ್ಡಿಯಲ್ಲಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಹೆಚ್ಚು ನೀರು ಹಾಕಿದ್ರೆ ಒಂಥರ ಕೆಂಪಾಗ್ಬಿಡುತ್ತೆ, ಎಲ್ಲೂ ನಮಗೆ ಹೂ ಕಚ್ಚಲ್ಲ. ಹೂ ಕಚ್ಚೋ ಒಂದು ಟ್ರಿಕ್ಸ್, ಪ್ರತಿಯೊಂದು ಮಾಹಿತಿನ ಕೊಡ್ತಾ ಇದ್ದೀನಿ. ನೀವು ದಯವಿಟ್ಟು ನೋಡಿ. ನಿಮ್ಮ ಮನೆಯಲ್ಲೂ ಸಾಕಷ್ಟು ಹಣ್ಣನ್ನು ಬೆಳೆಸ್ಬೇಕಂದ್ರೆ ನಾ ಹೇಳೋ ಮೆಥಡಲ್ಲಿ ನೀವು ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಡ್ರ್ಯಾಗನ್ ಫ್ರೂಟ್ನ ಖಂಡಿತವಾಗ್ಲೂ ತುಂಬ ಬೆಳಿಬಹುದು. ದುಬಾರಿ ಹಣ್ಣನ್ನು ಮನೆಯಲ್ಲೇ ಬೆಳೆಯೋದು ಅನ್ನೋದು ಒಂದು ಸಂಭ್ರಮ ವಿಷಯ ಅಲ್ವೇ ಸ್ನೇಹಿತರೆ. ಅದರಿಂದ ದಯವಿಟ್ಟು ನನ್ನ ವಿಡಿಯೋನ ಫುಲ್ಲು ನೋಡಿ, ಮಾಹಿತಿನ ನಾ ಕೊಡ್ತಾ ಬರ್ತೀನಿ. ಏನಂತೀರ ಸ್ನೇಹಿತರೆ?